ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕುಡಿಯುವ ನೀರಿಗೂ ತಟ್ಟುತ್ತಾ ಇರಾನ್ ಇಸ್ರೇಲ್ ವಾರ್ ಎಫೆಕ್ಟ್ ಅನ್ನೋ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಕುಡಿಯುವ ನೀರಿಗೂ ಕೂಡ ಈಗ ಯುದ್ಧದ ಎಫೆಕ್ಟ್ ತಟ್ಟಬಹುದು. ಈಗಾಗಲೇ ಹೇಳ್ತಾ ಇದ್ವಿ, ನಾವು ಉಲ್ಲೇಖ ಮಾಡ್ತಾ ಇದ್ವಿ, ಮಧ್ಯಪ್ರಿಯರಿಗೆ ಯಾವ ರೀತಿ ಸಂಕಷ್ಟ, ಉದ್ಯಮದಾರರಿಗೆ ಯಾವ ರೀತಿ ಸಂಕಷ್ಟ ಅಂತ. ಈಗ ಕುಡಿಯುವ ನೀರಿನ ಸರದಿ, ಯುದ್ಧದಿಂದ ಭಾರತದಲ್ಲಿ ಕುಡಿಯುವ ನೀರಿನ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಕುಡಿಯುವ ನೀರಿಗೂ ಇದೆ ನೇರ ಸಂಬಂಧ. ಪೆಟ್ರೋಲಿಯಂ, ಪ್ಲಾಸ್ಟಿಕ್ ಬಾಟಲ್ ತಯಾರಿಕೆ ಉತ್ಪನ್ನಗಳ ಬೆಲೆ ಏರಿಕೆ ಆಗಬಹುದು. 200 ಮಿಲಿಲೀಟರ್ ಬಾಟಲ್ ಬೆಲೆ ₹1.10 ಇಂದ ₹1.45 ಏರಿಕೆ ಆಗಬಹುದು. ನೋಡಿ, 35 ಪೈಸೆ ಏರಿಕೆ ಆಗುತ್ತೆ. ಇದು ವಾರ್ನ ಎಫೆಕ್ಟ್. ಉಳಿದಂಥ ಕಚ್ಚಾ ಉತ್ಪನ್ನಗಳ ಬೆಲೆಯೂ ಕೂಡ ಏರಿಕೆ ಆಗುತ್ತೆ. ಇದರಿಂದ ದೇಶ ರಾಜ್ಯದಲ್ಲೂ ಕುಡಿಯುವ ನೀರಿನ ಬಾಟಲ್ ಬೆಲೆ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ನೋಡಿ, ಬಾಟಲ್ ತಯಾರಿಕೆ ಇದೆಯಲ್ಲ, ಇದು ₹1.10 ಅಂತ ಈ ಒಂದು ಬಾಟಲ್ಗೆ. ಅದರಲ್ಲಿ ಮಿನರಲ್ ವಾಟರ್ನ ನಾವು ತಗೊಳ್ತೀವಿ. ಬಾಟಲ್ ತಯಾರಿಕೆಗೆ ಖರ್ಚಾಗುವಂಥದ್ದು ₹1.10. ಬಟ್ ಈಗ ಯುದ್ಧದ ಎಫೆಕ್ಟ್ನಿಂದ ಅದು ₹1.45 ಏರಿಕೆ ಕಾಣಬಹುದು. ಅಂದರೆ 35 ಪೈಸೆಯ ಏರಿಕೆ. 35 ಪೈಸೆ ಏರಿಕೆ ಆದರೆ ಈಗ 35 ಪೈಸೆ ಚಾಲ್ತಿಯಲ್ಲಿ ಇದೆಯಾ? ನೋ. ಸೊ ₹1, ₹1.5, ₹2 ಏರಿಕೆ ಮಾಡ್ತಾರೆ. ಅದು ಪ್ರತಿ ಲೀಟರ್ಗೆ, ಅರ್ಧ ಲೀಟರ್ಗೆ ₹1, 1 ಲೀಟರ್ಗೆ ₹2 ಏರಿಕೆ ಮಾಡಬಹುದು. ಸೊ ₹10 ಸಿಗೋವಂಥ ಅರ್ಧ ಲೀಟ್ರು ಅದು ₹11 ಆಗಬಹುದು. ₹20 ಸಿಗೋವಂಥ 1 ಲೀಟ್ರು ₹22 ಆಗಬಹುದು. ಉದಾಹರಣೆ ಕೊಟ್ಟೆ ಅಷ್ಟೇ. ಸೊ ವಾರ್ನ ಎಫೆಕ್ಟ್ ಇದು. ಎಲ್ಲ ಉದ್ಯಮಗಳು ಕೂಡ ಈಗ ಬೆಲೆ ಏರಿಕೆಯ ಬಿಸಿಯನ್ನು ಎದುರಿಸ್ತಾ ಇದೆ. ಉದ್ಯಮಿಗಳು ಬೆಲೆ ಏರಿಕೆಯನ್ನು ಅನುಭವಿಸಿದ್ರೆ ಅದು ನೇರವಾಗಿ ಗ್ರಾಹಕರ ಮೇಲೆ ಕೂಡ ಬೀಳುತ್ತೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ಯುದ್ಧದ ಎಫೆಕ್ಟ್ ಎಲ್ಲ ಉದ್ಯಮಕ್ಕೂ ಕೂಡ ಈಗ ತಟ್ತಾ ಇದೆ. ಈಗ ಕುಡಿಯೋ ನೀರಿನ ವಾಟರ್ ಬಾಟಲ್ಗಳು, ಅದರ ಸರದಿ, ಮಾಹಿತಿಯನ್ನು ನೀಡೋದಾದ್ರೆ. ಹೌದು ಮಧುಸೂದನ್, ಮುಖ್ಯವಾಗಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಿಂದಾಗಿ ಈಗ ಭಾರತದಲ್ಲೂ ಕೂಡ ಬೇರೆ ಬೇರೆ ಉತ್ಪನ್ನಗಳ ಬೆಲೆ ಏರಿಕೆ ಆಗ್ತಾ ಇದೆ. ಒಂದ್ ಕಡೆಯಲ್ಲಿ LPG ಸಿಲಿಂಡರ್ ಸಿಗ್ತಾ ಇಲ್ಲ, ಆದ್ರೆ ಅದೇ ರೀತಿಯಲ್ಲಿ ಬೇರೆ ಉತ್ಪನ್ನಗಳ ಬೆಲೆ ಕೂಡ ಹೆಚ್ಚಳ ಆಗ್ತಕ್ಕಂತ ಸಾಧ್ಯತೆ ಇದೆ. ಮುಖ್ಯವಾಗಿ ಭಾರತದಲ್ಲಿ ಈಗ ಕುಡಿಯುವ ನೀರಿನ ಬಾಟಲ್ಗಳನ್ನ ಜನ ಎಲ್ಲರೂ ಕೂಡ ಬಳಸ್ತಾರೆ. ಮದುವೆಗಳಾಗಬಹುದು, ಸಭೆ ಸಮಾರಂಭಗಳಲ್ಲೂ ಕೂಡ ಕುಡಿಯುವ ನೀರಿನ ಪ್ಲಾಸ್ಟಿಕ್ ಬಾಟಲಿಗಳನ್ನೇ ಬಳಕೆಯನ್ನ ಮಾಡ್ತಾರೆ. ಜೊತೆಗೆ ಬೇಸಿಗೆ ಕಾಲದಲ್ಲೂ ಕೂಡ ಹೊರಗಡೆ ಓಡಾಡೋ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ನೀರಿನ ಬಾಟಲಿಗಳನ್ನ ಜನ ಬಳಸ್ತಾರೆ. ಆದ್ರೆ ಈಗ ಯುದ್ಧದ ಕಾರಣದಿಂದಾಗಿ ನಮ್ಮ ದೇಶದಲ್ಲಿ ಪ್ಲಾಸ್ಟಿಕ್ ನೀರಿನ ಬಾಟಲಿಗಳ ಬೆಲೆ ಕೂಡ ಏರಿಕೆ ಆಗುವಂತ ಭೀತಿ ಕಾಡ್ತಾ ಇದೆ. ಯಾಕೆಂತಂದ್ರೆ ಪ್ಲಾಸ್ಟಿಕ್ ನೀರಿನ ಬಾಟಲಿನ ತಯಾರು ಮಾಡುವಂತ ವೆಚ್ಚ ಈಗ ಏರಿಕೆ ಆಗ್ತಾ ಇದೆ. ಈ ಒಂದು ಬಾಟಲಿನ ತಯಾರು ಮಾಡ್ಲಿಕ್ಕೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಕೂಡ ಬಳಕೆಯನ್ನ ಮಾಡಲಾಗ್ತದೆ, ಪಾಲಿಮರ್ ಅನ್ನ ಬಳಕೆ ಮಾಡಲಾಗ್ತದೆ, ಮತ್ತು PNT ಏನ ಕಚ್ಚಾ ವಸ್ತುವನ್ನಾಗಿ ಕೂಡ PET ನ ಕಚ್ಚಾ ವಸ್ತುವಾಗಿ ಕೂಡ ಬಳಕೆಯನ್ನ ಮಾಡಲಾಗುತ್ತೆ. ಆದ್ರೆ ಈ ಕಚ್ಚಾ ವಸ್ತುಗಳ ಬೆಲೆ ಈಗ ಏರಿಕೆ ಆಗಿದೆ. 200 ಮಿಲಿಲೀಟರ್ ಪ್ಲಾಸ್ಟಿಕ್ ಬಾಟಲಿಯನ್ನ ತಯಾರು ಮಾಡುವಂತ ವೆಚ್ಚ ಈ ಮೊದಲು ₹1.10 ಇತ್ತು, ಆದ್ರೆ ಈಗ ಅದು ₹1.45 ಏರಿಕೆ ಆಗಿದೆ. ಅದೇ ರೀತಿಯಲ್ಲಿ ಪಾಲಿಮರ್ ವೆಚ್ಚ ಕೂಡ ಕೆಜಿಗೆ ಮೊದಲು ₹18 ಇತ್ತು, ಈಗ ಅದು ₹35 ಏರಿಕೆ ಆಗಿದೆ. ಇದೇ ರೀತಿ ಬೇರೆ ಬೇರೆ ಕಚ್ಚಾ ಉತ್ಪನ್ನಗಳ ಬೆಲೆ ಕೂಡ ಏರಿಕೆ ಆಗಿದೆ. ಹೀಗಾಗಿ ಬೆಲೆ ಏರಿಕೆ ಆಗಿದ್ದನ್ನ ನೀರಿನ ಬಾಟಲ್ ತಯಾರು ಮಾಡುವಂತ ಕಂಪನಿಗಳು ತಾವೇ ಹೊರಲಿಕ್ಕೆ ಆಗೋದಿಲ್ಲ, ಅದನ್ನ ಗ್ರಾಹಕರಿಗೆ ವರ್ಗಾವಣೆಯನ್ನ ಮಾಡ್ತವೆ. ಹಾಗಾಗಿ ಈಗ 1 ಲೀಟರ್ ಪ್ಲಾಸ್ಟಿಕ್ ನೀರಿನ ಬಾಟಲಿ ಬೆಲೆ ₹20 ಇರುವಂತದ್ದು ₹22, ₹23 ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನೂ ಸ್ವಲ್ಪ ದಿನಗಳ ಕಾಲ ಏನಾದ್ರೂ ಕೂಡ ಇದೇ ರೀತಿ ಮುಂದುವರೆದ್ರೆ ಈ ಹೆಚ್ಚಾದಂತಹ ಪ್ಲಾಸ್ಟಿಕ್ ಬಾಟಲಿಯ ಬೆಲೆಯನ್ನ ಕಂಪನಿಗಳು ಗ್ರಾಹಕರಿಗೆ ವರ್ಗಾವಣೆಯನ್ನ ಮಾಡ್ತವೆ. ಹಾಗಾಗಿ ಗ್ರಾಹಕರು ಹೆಚ್ಚಿನ ಬೆಲೆ ಕೊಟ್ಟು ಕುಡಿಯುವ ನೀರಿನ ಬಾಟಲಿಗಳನ್ನ ಖರೀದಿ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಭಾರತದಲ್ಲೂ ಕೂಡ ಬರುತ್ತೆ. ಮುಖ್ಯವಾಗಿ ಇರಾನು ಇಸ್ರೇಲ್ ಯುದ್ಧಕ್ಕೂ ಕರ್ನಾಟಕದಲ್ಲಿ ಕುಡಿಯುವ ನೀರಿನ ಬಾಟಲಿಯ ಬೆಲೆಗೂ ಏನ್ ಸಂಬಂಧ ಅಂತ ಕೂಡ ಕೇಳಬಹುದು. ಆದ್ರೆ ಈಗ ಬಾಟಲಿ ಬೆಲೆ, ಪ್ಲಾಸ್ಟಿಕ್ ಬಾಟಲಿನ ಉತ್ಪಾದನೆ ಮಾಡುವಂತ ವೆಚ್ಚವೇ ಹೆಚ್ಚಾಗುತ್ತೆ. ಅದರ ಪರಿಣಾಮವಾಗಿ ಇಲ್ಲೂ ಕೂಡ ಕುಡಿಯುವ ನೀರಿನ ಬಾಟಲಿಯ ಬೆಲೆಯನ್ನು ಕೂಡ ಹೆಚ್ಚಳ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂತೇಳಿ ಈಗ ಕುಡಿಯುವ ನೀರಿನ ಬಾಟಲಿಯ ಕಂಪನಿಗಳು ಕೂಡ ಹೇಳ್ತವೆ. ಮುಖ್ಯವಾಗಿ ಭಾರತದಲ್ಲಿ ಈಗ ಕೆನ್ಲಿ, ಬಿಸ್ಲೇರಿ ಸೇರಿದಂತೆ ಬೇರೆ ಬೇರೆ ಕಂಪನಿಗಳು ಕುಡಿಯುವ ನೀರಿನ ಬಾಟಲಿಗಳನ್ನ ತಯಾರು ಮಾಡ್ತಾ ಇವೆ. ಈಗ ಈ ಎಲ್ಲಾ ಕಂಪನಿಗಳು ಕೂಡ ಈಗ ಬೆಲೆ ಏರಿಕೆಯನ್ನ ಮಾಡೋದ್ರ ಬಗ್ಗೆ ಗಂಭೀರವಾದಂತಹ ಚಿಂತನೆಯನ್ನು ಕೂಡ ನಡೆಸ್ತವೆ. ಇನ್ನೂ ಏನಾದ್ರೂ ಕೂಡ ಇನ್ನೂ 1 ವಾರ ಅಥವಾ 15 ದಿನ ಇದೇ ರೀತಿ ಮುಂದುವರೆದ್ರೆ ಭಾರತದಲ್ಲಿ ಕುಡಿಯುವ ನೀರಿನ ಬಾಟಲಿಗಳ ಬೆಲೆ ಕೂಡ ಏರಿಕೆ ಆಗುತ್ತೆ. ಮಧುಸೂದನ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.